ಅದೇ ನಾವು ಇಷ್ಟು ದಿನ ಪ್ರಮೋಷನಲ್ಲಿ ಹೇಳ್ತಾ ಇದ್ವಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಬಟ್ ಅದಕ್ಕೆ ರೂಪ ಅಂತೂ ಕೊಡೋಕ್ಕಾಗಲಿಲ್ಲ ಮಾತಲ್ಲಿ. ಬಟ್ ಇವಾಗ ಸಿನಿಮಾ ನೋಡಿದಾಗ ಆ ಜನನೇ ಅದನ್ನ ಹೇಳ್ತಾ ಇದ್ದಾರೆ, ಅದನ್ನ ಕೇಳಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ಒಂದು ಟ್ರೈಲರ್ ಅಂದರೆ ನಿಮಗೆ ಎರಡೂವರೆ ನಿಮಿಷದ ಟ್ರೈಲರ್ ಅದು. ಬಟ್ ಈ ಸಿನಿಮಾದಲ್ಲಿ ಟ್ರೈಲರಲ್ಲಿ ಹೇಳದೇ ಇರೋ ತುಂಬ ವಿಷಯಗಳಿತ್ತು. ಸೊ ಆ ವಿಷಯಗಳನ್ನ ಇಲ್ಲಿ ಇನ್ನೂ ಆ ಟೈಮ್ ತೊಗೊಂಡು ಆ ಸ್ಪೇಸ್ ತೊಗೊಂಡು ಇನ್ನೂ ತುಂಬ ಚೆನ್ನಾಗಿ ಹೇಳ್ಬೋದಾಗಿತ್ತು. ಸೊ ಅದರಿಂದ ಸಿನಿಮಾ ನೋಡಿದಾಗ ಅದು ಇನ್ನೂ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಜಾಸ್ತಿ ಆಯಿತು. ಜನ ಮೆಚ್ಚುತ್ತಾ ಇರೋದು ನಿಮ್ಮ ಚೇಂಜಸ್. ಇವಾಗ ಮೆಚ್ಚಿಡಿದಿದ್ದೀರಾ, ಅದ್ರ ಬಗ್ಗೆ ತುಂಬ ಜನ, ಅದು ಫ್ಯಾಮಿಲಿ ಆಡಿಯನ್ಸ್ ಇದ್ರ ಬಗ್ಗೆ ಕರೆಕ್ಟ್. ಅದೇ ನಮ್ಮ ಲೈಫಲ್ಲಿ ಎಲ್ಲ ಕಡೆ ಚೇಂಜ್ ಓವರ್ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಒಂದು ಚೇಂಜ್ ಇದ್ದಾಗ ನಿಮಗೂ ಖುಷಿ ಆಗುತ್ತೆ, ಆಮೇಲೆ ನೋಡೋರ್ಗೂ ಖುಷಿ ಆಗುತ್ತೆ. ಸೊ ಅದರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ ಆ ಚೇಂಜ್ ಓವರ್. ಸಸ್ಪೆನ್ಸ್ ಪಾರ್ಟ್ 2 ಬರುತ್ತೆ ಅನ್ನೋ ಮಾತುಕತೆ. ಸಸ್ಪೆನ್ಸ್ ಅದೇ ಪಾರ್ಟ್ 2, ಯಾಕಂದರೆ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ. ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದ್ದೀವಿ, ಇದರಲ್ಲಿ ಇನ್ನೂ ತುಂಬ ಕತೆ ಇದೆ, ತುಂಬ ಹಿಸ್ಟ್ರಿ, ಒಂದು ಬ್ಯಾಕ್ ಸ್ಟೋರಿಗಳು ತುಂಬ ಇದೆ. ಸೊ ಆವಾಗ ಪೆಪ್ಪೆ 2 ಮಾಡ್ಬೋದು. ತಮ್ಮಂಗೆ ತುಂಬ ಇಷ್ಟ ಆಗಿದೆ. ಪರ್ಫಾರ್ಮೆನ್ಸ್ ಆಗಲಿ, ಸಿನಿಮಾ ಆಗಲಿ, ಡಿರೆಕ್ಷನ್ ಆಗಲಿ, ಅವ್ರಿಗೆ ಎಲ್ಲ ಇಷ್ಟ ಆಗಿದೆ, ತುಂಬ ಖುಷಿಯಾಗಿದೆ. ಸರ್, ಮೊನ್ನೆ ಒಂದು ಪ್ರಶ್ನೆ ಕೇಳಿದಾಗ ನಿಮ್ಮ ತಂದೆಯವರು ಆ್ಯಕ್ಟ್ ಮಾಡ್ತಾರೆ ಅಂದಾಗ ಸಸ್ಪೆನ್ಸ್ ಆಗಿದೆ ಅಂದರು. ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಈಗ ಅದೇ ಅವ್ರ ಜೊತೆ ಒಂದು ಸೀನ್ ಇದೆ, ಅದು ತುಂಬ ಖುಷಿ ಆಯಿತು. ಆ ಸೀನ್ ತುಂಬ ಎಮೋಷ್ನಲ್ ಆಗಿತ್ತು ನನಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ. ಆಮೇಲೆ ಅವ್ರ ಪಾತ್ರನೂ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಒಂದು ಹೊಸ ರೀತಿ ಪಾತ್ರ, ತುಂಬ ಚೆನ್ನಾಗಿದೆ. ವಿನಯ್ ಸರ್, ಕೆಲವೊಂದು ಸೀನ್ಗಳಲ್ಲಿ ಸ್ವಸ್ತಿಕ್ ಅಪ್ಪಾಜಿ ನೆನಪಾಗ್ತಾರೆ ಅಂತ ಫ್ಯಾನ್ಸ್ಗಳು ಹೇಳ್ತಾರೆ ನಿಮ್ಮ ರಿಕ್ವೈಸಲ್ಲಿ. ಅದೇ ಅದು ಒಂಥರ ಖುಷಿಯಾದ ಒಂಥರ ದೊಡ್ಡ ಕಾಂಪ್ಲಿಮೆಂಟ್. ಈ ಥರ ಜನ ಆ ಥರ ಅಂದರೆ ಸ್ವಸ್ತಿಕ್ಗೂ ಒಂದಷ್ಟು ಜನ ರಿಲೇಟ್ ಮಾಡ್ತಾರೆ ನಮ್ಮ ಅಂತ ತುಂಬ ಖುಷಿ ಆಯಿತು. ಕತೆನ ಮುಂದುವರಿಸಿ ಅಂತ ಡೈಲಾಗ್ ಹೇಳ್ತೀರಾ, ಈಗ ನೀವು ಮುಂದುವರಿಸಿ ಹೇಳ್ತೀರಾ? ಕತೆ ಏನು ಮುಂದುವರಿಸಲ್ಲ, ನೀವು ನೋಡಿದ್ದೀರಾ. ನಾನು ನಿಮ್ಮ ಥರನೇ ಇವತ್ತೇ ನೋಡಿದ್ದು ಸಿನಿಮಾ. ಡಬ್ಬಿಂಗಲ್ಲಿ ನೋಡಾದ್ಮೇಲೆ ಇವತ್ತೇ ನೋಡಿದ್ದು ಸಿನಿಮಾ. ಶೂಟಿಂಗ್ ನಡಿಬೇಕಾದ್ರೆ ಈಗೂ ಸಿನಿಮಾ ಮೂಡ್ ಬರುತ್ತೆ. ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು, ಈ ಥರ ಸಿನಿಮಾ ಬರುತ್ತಾ ಇದು ನಿಜವಾಗ್ಲೂ. ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ವಿನಯ್ ಅವರು, ಅದಾದಮೇಲೆ ಕಾಣೋದು ಡೈರೆಕ್ಟ್ರು. ಅಂದರೆ ಈ ಥರನೂ ಕಥೆನ ಒಂದು ಕಥೆನ ಈ ಥರನೂ ಹೇಳ್ಬೋದು ಅನ್ನೋದನ್ನು ತುಂಬ ನೀಟಾಗಿ ಹೇಳೋದು. ಅದಾದಮೇಲೆ ಮ್ಯೂಸಿಕ್, ಅದಾದಮೇಲೆ ನಾವು ಬರ್ತೀವಿ ಬೇರೆ ಕ್ಯಾರೆಕ್ಟರ್ಗಳು ಏನೇ ಎಲ್ಲರೂ. ಮ್ಯೂಸಿಕ್ ಇಸ್ ಲೈಕ್ ಯಾವತ್ತೂ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು, 1 ನಮ್ಮ ಹೀರೋ, 2 ನಮ್ಮ ಡೈರೆಕ್ಟ್ರು, 3 ಇವರಿಬ್ಬರು ನಂಬಿ ದುಡ್ಡು ಹಾಕಿರೋ ನಮ್ಮ ಪ್ರೊಡ್ಯೂಸರ್ಸ್. ಸೊ 3 ಜನನ್ನ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇವಾಗ ಕನ್ನಡಕ್ಕೆ ಮತ್ತೊಬ್ಬ ಆ್ಯಕ್ಷನ್ ಹೀರೋ ಬಂದಿದ್ದಾರೆ, ಅದೇ ನಮ್ಮ ವಿನಯ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಫಸ್ಟ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ, ನಿಮ್ಮ ಹೀರೋ ಪರ್ಫಾರ್ಮೆನ್ಸ್ ಹೆಂಗಿತ್ತು ಸರ್? ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ಪ್ರತಿ ಒಂದು ಸೀನು, ಒಂದು ಸೈಲೆನ್ಸು ಕೂಡ ಏನೋ ಒಂದು ಹೇಳ್ತಾ ಇದೆ. ಸೊ ಹಾಗಾಗಿ ಆ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನನಗಂತೂ ತುಂಬ ಕಡೆ ಗೂಸ್ ಬಂಪ್ಸ್ ಬಂತು, ತುಂಬ ಕಡೆ ನಾನು ಕೂಡ ಇಮೋಷನ್ ಆದೆ. ಅಂದರೆ ಅಲ್ಲಿ ಏನೂ ಇಲ್ಲ, ಸೈಲೆನ್ಸ್ ಇತ್ತು ಅದೊಂದು ಇಮೋಷನ್ ಕ್ಯಾರಿ ಮಾಡಿತು. ಸೊ ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ರು, ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ. ಎಲ್ಲಿ ಕೊಡಬೇಕು, ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ವರ್ಕ್. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸ್ಕ್ರೀನಲ್ಲಿ. ಸೊ ಹೇಗಿದೆ ಸರ್? ನನಗೆ ಫಸ್ಟ್ ಟೈಮ್ ನನಗೆ ಈ ಪೆಪ್ಪೆ ಬಗ್ಗೆ ಕೇಳಿದಾಗಲೂ ಎಲ್ಲರೂ ಹೇಳಿದ್ದೇನೆಂದರೆ, ಸರ್ ನೀವು ವಿಲನ್ ಆಗಿ ಮಾಡ್ತಾರೆ ಹೆಂಗೆ ಅನ್ನಿಸ್ತು. ನಾನು ಹೆಂಗೆ ಹೇಳಿ ನಾನು ವಿಲನ್ ಅಲ್ಲ, ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ನೀವು ಹೇಳ್ಬೇಕು ಆ್ಯಕ್ಚುಲಿ ಹೆಂಗೆ ಅನ್ನಿಸ್ತು ಅಂತ. ನನಗೆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಜುಗಲ್ಬಂದಿ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಅದ್ರ ಜೊತೆಗೆ ನನಗೆ ಗೊತ್ತಿಲ್ಲ ನಮ್ಮ ಹೀರೋನ್ ಕೂಡ ಇಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅಂತ. ಅವ್ರಿಗೆ ಕೊಟ್ಟಿರೋ ಸೀನ್ಗಳ ತಿಂದಾಕೊಂಬಿಟ್ಟಿದ್ದಾರೆ ಅವರು. ಬಟ್ ಮೇಜರಾಗಿ ನಾನು ಹೇಳ್ಬೇಕಾದ್ರೆ
ವಿನಯ್ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾನು ಎಲ್ಲರೂ ನೋಡಿದ್ದೆ. ಈ ಪೆಪ್ಪೆಲ್ಲಿ ಇಷ್ಟು ಒಂದು ಅಗಡಾಗಿ ನೋಡ್ತೀವಿ, ಬಟ್ ಒಂದೊಂದು ಸ್ಮೈಲು, ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂದ್ರೆ, ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮುಖ್ಯವಾಗಿ ಅದು ತೋರಿಸ್ಬೇಕು ಅಂದರೆ ಇವ್ರು ಕೊಡಬೇಕಲ್ಲ, ಇವ್ರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಿಜವಾಗ್ಲೂ ಗ್ರೇಟ್. ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ಪೆಪ್ಪೆ ನೋಡಿದ ಫೀಲಿಂಗು ಬೇರೆ ಲೆವೆಲ್. ಸಾಕಷ್ಟು ಸೀನ್ಗಳಲ್ಲಿ ರಾಘಣ್ಣ ಕಾಣಿಸ್ತಾರೆ ಮತ್ತು ಕೆಲವೊಂದು ಸೀನ್ಗಳಲ್ಲಿ ಕಣ್ಣಿನ ಎಕ್ಸ್ಪ್ರೆಷನಲ್ಲಿ ಶಿವಣ್ಣ ಕಾಣಿಸ್ತಾರೆ. ವಿನಯ್ ಏನು ಹೇಳ್ತಾರೆ? ಅವ್ರ ಸ್ಮೈಲಲ್ಲಿ ಯಾರೋ ಕಾಣ್ತಾರೆ, ಅದು ಯಾರು ಕಾಣ್ತಾರೆ ಹೇಳಿ ನೋಡೋಣ. ಒಂದು ಸಣ್ಣದ ಸ್ಮೈಲ್ ಕೊಡ್ತಾರೆ ಲೆಫ್ಟಲ್ಲಿ, ಅದು ನೀವು ಹೇಳ್ಬೇಕು ಯಾರು ಕಾಣ್ತಾರೆ ಸರ್ ಅದು ಬ್ಲಡ್ ಅಲ್ವಾ ಸರ್, ಅಲ್ಲಿ ಒಂದೊಂದು ಆ್ಯಂಗಲಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮಗೆ. ನೀವು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡು ಇನ್ನೊಬ್ರು ಯಾರೋ ಕೇಳಿಸ್ತಾರೆ, ಸೊ ಹಂಗೆಲ್ಲ ಆಗ್ತದೆ. ಬಟ್ ಆ್ಯಕ್ಷನ್ ಪಾತ್ರದಲ್ಲಿ ವಿನಯ್ ಅವರನ್ನು ನೋಡೋ ಮಜಾ ಇದೆ ನಿಜವಾಗ್ಲೂ. ಇಟ್ ಈಸ್ ಅ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್. ಗ್ರೇಟ್ ಗೋಸ್ ಟು ದ ಕಂಪ್ಲೀಟ್. ಸರ್ ಸಿನಿಮಾ ಅಷ್ಟು ಪ್ರಾರಂಭಕ್ಕೂ ಮುನ್ನ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡ್ತಾರೆ ಸಿನಿಮಾದ ಶುಭ ಕೋರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮತ್ತು ಇನ್ನೊಬ್ರು ಕಾಲ್ಪತ್ತಾರ ಹೀರೋ ವರುಣ ವೆಂಕಿ ಅವರು ಬಂದು ಸಪೋರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಟ್ರೈಲರ್ ಬಂದಮೇಲೆ ಸಾಕಷ್ಟು ಜನಕ್ಕೆ ಒಂದು ಇದ್ರ ಮೇಲೆ ಒಂದು ಟ್ರೈಲರ್ ಈ ಸಿನಿಮಾದಲ್ಲಿ ಈಗ ಒಂದು 2 ಅವರ್ 5 ನಿಮಿಷ ಸಿನಿಮಾ ಆಯಿತು. ಸೊ ಅದರಿಂದ ತುಂಬ ವಿಷಯಗಳು ಹೇಳಿದ್ದೀವಿ, ಆಮೇಲೆ ತುಂಬ ಕ್ಯಾರೆಕ್ಟರ್ಸ್ಗಳಿದೆ, ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಫ್ಲ್ಯಾಶ್ ಬ್ಯಾಕು, ಪ್ರೆಸೆಂಟು, ನಾನ್ ಲೀನಿಯರ್, ಆಮೇಲೆ ತುಂಬ ಏನೋ ಬ್ಯಾಕ್ ಆ್ಯಂಡ್ ಫೋರ್ತ್ ಇದೆ. ಸೊ ಅದರಿಂದ ನೀವೇನು ಮಾಡೋದ್ಬೇಕಲ್ಲ, ಸುಮ್ಮನೆ ಇಲ್ಲಿ ಥಿಯೇಟ್ರಿಗೆ ಬಂದು ವಿತೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಂ, ಅವಾಗ ತಿರ್ಗಾ ಟಿಕೆಟ್ ತೊಗೊಂಡು ಇನ್ನೊಂದ್ಸಲಿ ನೋಡಬೇಕು. ಹಾಂ, ನನಗನ್ಸುತ್ತೆ ಪಂಚೆ ಬಂದ್ಬಿಟ್ಟು ಅದು ವರ್ಷಾನುಗಟ್ಲೆಯಿಂದ ಹಾಕೊಂಡು ಬರ್ತಿದ್ದಲ್ಲ. ಸೊ ಅದರಿಂದ ಅದು ಯಾರೇ ಹಾಕೊಂಡ್ರೇನೋ ಅದಕ್ಕೊಂದು ಚಾರ್ಮ್ ಬರುತ್ತೆ, ಒಂದು ಲುಕ್ ಬರುತ್ತೆ, ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅದು. ಅದೇ ಪೆಪ್ಪೆ ಆಗಲೇ ಹೇಳ್ದಂಗೆ, ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬ ಇದೆ, ಆಮೇಲೆ ಇನ್ನೂ ತುಂಬ ಕತೆ ಹೇಳೋದಿದೆ. ಸೊ ಇದರಲ್ಲಿ